ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು, ಅದನ್ನು ಶೂಟ್ ಮಾಡಿದ್ದೀನಿ. ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ, ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ. ಸೊ ಅದು ನಾವು ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಎಲ್ರಿಗೂ ಹೇಳಿದ್ದೀನಿ. ಏನಾದರೂ ಇದ್ದರೆ ನೀವು ಕೇಳ್ಬೋದು. ನಾನು ಮಾತಾಡೋಕ್ಕೆ ಬರೋದಿಷ್ಟು. ಇವತ್ತಿನ ಪೋರ್ಷನ್ ಏನು ಸರ್ ಶೂಟಿಂಗ್? ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇನಿತ್ತು ಅಂದರೆ, ಇವರು ಫಾರಿನ್ಗೆ ಹೋಗ್ತಿರ್ತಾರೆ. ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ. ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ. ಸರ್ ಇದು ಇವತ್ತಿನ ದೃಶ್ಯ ನೋಡ್ತಿದ್ರೆ ಕ್ಲೈಮ್ಯಾಕ್ಸೇ ನೀವು ಇನ್ನೂ ಶೂಟ್ ಮಾಡಬೇಕಿತ್ತು. ಅದು ಅದಕ್ಕೆ ಸಿನಿಮಾ ನೋಡಬೇಕು ನೀವು. ಹೌದಾ? ಅಂದರೆ ಇವರಿಬ್ಬರದು ತುಂಬ ಹಿಟ್ ಪೇರು. ಸರಿ, ಕೇಳಿಸ್ತಿಲ್ಲ. ಹಿಟ್ ಪೇರು. ಹೌದು. ರಿಯಲಲ್ಲಿ ಒಟ್ಟಾಗಿತ್ತು ಮತ್ತು ರೀಲ್ನಲ್ಲಿ ಈಗ ಹೇಗಿತ್ತು ಸರ್ ಇಬ್ಬರದು ಕಾಂಬಿನೇಷನ್, ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲ ಹೇಗೆ ಬಂದಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ ಮೇಡಮ್. ನಿಮಗೆ ಯಾವುದೇ ಏನೂ ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ, ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ. ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು, ಆಯಿತಾ? ಚೆನ್ನಾಗಿ ಬಂದಿದೆ ಮೇಡಮ್, ಅದ್ಭುತವಾಗಿ ಬಂದಿದೆ. ಸರ್ ಲೇಟ್ ಆಗೋಕ್ಕೆ ಕಾರಣ ಏನಂದರೆ ಈ ಸೀನ್ ಕ್ಲೈಮ್ಯಾಕ್ಸು ಲೇಟ್ ಆಗೋಕ್ಕೆ ರೀಸನ್ ಏನು? ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ, ಇವತ್ತು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ಲು. ಲಾಸ್ಟು ನಾವು ಮುಗಿಸ್ಬಿಡ್ಬೇಕಾಯ್ತು, 6 months ಬ್ಯಾಕೇ ಆಗ್ತಿತ್ತು. ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ. ಸುಮಾರು 2 ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಹಾಕ್ತೀವಿ ಆ ಡೇಟ್ಗೆ ಮಳೆ ಬರ್ತಿದೆ. ಸಮ್ಮರ್ ಇವಾಗ ನೋಡಿ 4 ಹನಿ ಬಿತ್ತು, ನೀವೆಲ್ಲ ನೋಡಿದ್ದೀರಾ. ನಾವೇನು ಹೇಳೋಣ ಇದೆ ಕೇಳಿ? ಮಳೆ ಅಂದರೆ ಶುಭ ಸೂಚನೆ ಸರ್. ಹೌದು, ಆದರೆ ಒಳ್ಳೆಯದು. ಶುಭವಾದರೆ ಎಲ್ರಿಗೂ ಶುಭ ಆಗುತ್ತೆ. ಸರ್ ಈಗ ಚಂದನ್ ಅವರು ಇಷ್ಟು ದಿನ ಬೇರೆ ಥರ ಇದ್ರು, ಈಗ ಮೇಕ್ ಓವರ್ ಮಾಡ್ಕೊಂಡು ಫುಲ್ ಸ್ಟೈಲಿಶ್ ಆಗಿ ಬಂದ್ಬಿಟ್ಟಿದ್ದಾರೆ. ಹೆಂಗೆ ಮ್ಯಾಚ್ ಮಾಡೋದ್ರಿ ಅದನ್ನ ಅಂತ? ಡೈರೆಕ್ಟ್ರ್ ಕೆಲಸನೇ ಮಾಡಬೇಕು ಮೇಡಮ್, ಮಾಡಿದ್ದೀನಿ. ಬಟ್ ಕತೆಗೂ ಅದು ಸ್ವಲ್ಪ ಸೂಟ್ ಆಯಿತು. ಅದೇ ಫಾರಿನ್ ಹೋಗ್ತಿದಾರಲ್ಲ. ಹೌದು ಹೌದು, ಗೆಟಪ್ ಎಲ್ಲ ಚೇಂಜ್ ಮಾಡಿ ಫಾರಿನ್ ಕಳಿಸಿ. ಸರಿ, ಯಾವ ಥರ ಸ್ಟೋರಿ ಇದು, ಹೇಗೆ ಏನು ಅಂತ ಮುಂಚೆನೇ ಹೇಳಿದ್ದೀನಿ ಮೇಡಮ್. ಇದೊಂದು ಸೈಕೋ ಥ್ರಿಲ್ಲರು, ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಏರ್ಜಲ್ಲಿ ಕುಣಿಸೋ ಹಂಗಿರುತ್ತೆ. ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನೀವೆಲ್ಲ ನೋಡ್ಬೋದು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಹೇಳಿದ್ದೀನಿ ಮೇಡಮ್. ಲವ್ ಬರ್ಡ್ಸ್ಗಳಿಗೆ ಹೋಗ್ಬಿಟ್ಟು ನೀವು ಸೈಕೋ ಥ್ರಿಲ್ಲರ್ ಮಾಡಿದ್ದೀರಲ್ಲ ಸರ್, ಹೇಗೆ ಅಂತ ಇದು? ಅದೇ ಟ್ವಿಸ್ಟ್ ಮೇಡಮ್, ಅದೇ ಟ್ವಿಸ್ಟ್. ಅದೇ ನಾವು ಅನ್ಕೊಂಡಿದ್ವಿ ಇದೊಂದು ರೊಮ್ಯಾಂಟಿಕ್ ರಾಮ್ ಕಾಮ್ ಸ್ಟೋರಿ ಅಂತ ಅನ್ಕೊಂಡಿದ್ವಿ. ಅದು ಸಿಗುತ್ತೆ ನಿಮಗೆ, ಅದು ಸಿಗುತ್ತೆ. ಹಾಂ, ಇವತ್ತು ಆ್ಯಕ್ಚುಲಿ ಬೇರೆ ಮಾಂಟೇಜ್ ಸಾಂಗ್ ಸೀಕ್ವೆನ್ಸ್ಗಳೆಲ್ಲ ಇತ್ತು. ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೀವಿ. ಇವತ್ತು ಇವರಿಬ್ಬರು ಕಾಂಬಿನೇಷನ್ನು ನಮ್ಮ ಸಿನಿಮಾದು ಮುಗೀತು, ಫುಲ್ ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಾಂಗು ಕಂಪ್ಲೀಟ್ ಆಗಿದೆ. ಎಷ್ಟು ಸಾಂಗ್ಸ್ ಎಲ್ಲ ಏನಿದೆ? ಒಟ್ಟು 3 ಸಾಂಗ್ ಇದೆ ಮೇಡಮ್, 3 ಮುಗಿದಿದೆ. ಒಂದು ಡುಯೆಟ್ ಸಾಂಗ್ ಇದೆ, ಒಂದು ಮಾಂಟೇಜ್ ಸಾಂಗ್ ಇದೆ, ಇನ್ನೊಂದು ಪ್ರಮೋಷನಲ್ ಸಾಂಗ್. ಯಾರೆಲ್ಲ ಇದ್ದಾರೆ ಸರ್? ಬಾಲರಾಜ್ ವಾಡಿ ಅವರು ಇದ್ದಾರೆ, ರವಿ ಭಟ್ ಅವರು ಇದ್ದಾರೆ, ಸಂಗೀತಾ ಮೇಡಮ್ ಅವರು ಇದ್ದಾರೆ, ಇನ್ನೂ ಒಂದಷ್ಟಿದೆ ಲಿಸ್ಟ್. ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರಿ, ನಾವು ಅದೇ ಇವಾಗ ಅನ್ಕೊಳ್ಳೋ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡಿ. ಜೂನ್ ಅಂತ ಇಬ್ಬರನ್ನ ಒಟ್ಟಿಗೆ ಶೂಟಿಂಗ್ ತರಕ್ಕೆ ಏನಾದರೂ ಕಷ್ಟ ಆಯ್ತಾ ಸರ್ ನಿಮಗೆ? ಯಾವುದೇ ರೀತಿ ಇಲ್ಲ ಮೇಡಮ್. ನಾನು ಅವ್ರಿಗೊಂದು ಫೋನ್ ಮಾಡಿ, ಮೇಡಮ್ ಹಿಂಗಿದೆ ಅನ್ನೋ, ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು. ಸರ್ರು ಅಷ್ಟೇ, ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ. ಅದು ಕತೆ ಹೇಳುವಾಗ ಸಿಚುವೇಶನ್ ಬೇರೆ ಇತ್ತು ಸರ್, ಕತೆ ಮುಗಿಯೋ ಅಂತಕ್ಕೆ ಬೇರೆ ಬಂದಿದೆ ಸಿಚುವೇಶನ್. ಆದರೂ ಇವತ್ತು ನೋಡಿ, ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ. ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಯಾವುದು ಏನು ಇವಾಗ ನೋಡಿ, ಇವಾಗ ಅಗ್ಲಿಂಗ್ ಸೀಕ್ವೆನ್ಸ್ ಇದ್ರೂ ಬಂದು ಇಬ್ಬರಿಗೂ ಹೇಳಿದೆ, ಯಾವುದೇ ರೀತಿ ಇಲ್ಲ, ಪ್ರೊಫೆಷ್ನಲ್ ಆಗಿದ್ದಾರೆ ಇಬ್ರು, ಬಂದರು ಮಾಡಿದ್ರು. ಸರ್ ಟೈಟಲ್ ಯಾಕೆ ಚೇಂಜ್ ಆಗಿದೆ ಮುದ್ದು ರಾಕ್ಷಸಿ ಅಂತ? ಅಂದರೆ ನಿವೇದಿತಾ ಅವ್ರನ್ನ ನೋಡಿ ಇಟ್ಟಿದ್ದ ಮುದ್ದು ರಾಕ್ಷಸಿ ಅಂತ, ಏನಕ್ಕೆ ಚೇಂಜ್ ಮಾಡಿದ್ದು, ಏನು ಸಿಚುವೇಶನ್ಸ್ ಎಲ್ಲ ಹೇಳ್ಬೋದು? ಇಲ್ಲ ಮೇಡಮ್, ನಮಗೆ ನೋಟಿಸ್ ಬಂತು, ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು. ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ತೀವಿ. ಕ್ಯಾಂಡಿ ಕ್ರಶ್ ಅಂತ ಮುಂಚೆ ಹೇಳಿದ್ದಾರೆ. ಹೌದು ಹೌದು, ಇವರು ಸಾಂಗ್ಗೆ ಮಾಡ್ಬಿಟ್ರಲ್ಲ ಕಾಟನ್ ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ, ಕಿಂಗ್ ಅಂತ ಕಂಪನಿ ಇದೆ, ಅದು US ಬೇಸ್ಡ್ ಕಂಪನಿ.
ಸೊ ಅವ್ರಿಗೆ ನಮ್ಮ ವಿಷಯ ಗೊತ್ತಾಗಿದೆ, ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ. ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ, ನಮ್ಗೆ ಮೇಲ್ ಬಂತು. ಸೊ ಹಿಂಗೆ ನಮ್ಮ ಗೇಮ್ ಹೆಸರನ್ನ ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ಅದು ನಮಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನು ಸ್ಟಾಪ್ ಮಾಡಿ ಅಂತ. ಸೊ ಅದು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅದನ್ನು ಮುದ್ದು ರಾಕ್ಷಸಿ ಅಂತ ಚೇಂಜ್ ಮಾಡಿ. ಟೈಟಲ್ ಆಪ್ಟ್ ಆಗುತ್ತೆ ಸಿನಿಮಾ. ಆಗತ್ತೆ ಮೇಡಮ್, ಖಂಡಿತ ಆಗುತ್ತೆ. ಇವಾಗ ನೀವೇ ಹೇಳಿದ್ರಿ ನಿವೇದಿತಾ ಅವ್ರು ನೋಡಿ ಇಟ್ರ ಅಂತ. ಸೊ ಆ ಕತೆ ನೋಡಿದಾಗ ರಾಕ್ಷಸಿ ಅಲ್ಲ, ಮುದ್ದು ರಾಕ್ಷಸಿ ಮೀನಿಂಗ್ ಏನಂತಂದ್ರೆ ಕ್ಯೂಟ್ ಹುಡುಗಿನೇ, ಒಂದು ಸ್ವಲ್ಪ ಇದು ಅಷ್ಟೇ ಸೈಕೋ ಥ್ರಿಲ್ಲರ್ ಅಲ್ಲೇ ಅರ್ಥ ಆಗುತ್ತೆ. ಓಕೆ ನಮ್ಗೆ ಚಂದನ್ ಏನ್ ನಿಮ್ಗೆ ಕಾಟನ್ ಕ್ಯಾಂಡಿ ಮತ್ತೆ ಕ್ಯಾಂಡಿ ಕ್ರಶ್ ಏನಿದು ಕನೆಕ್ಟ್ ಆಗುತ್ತೆ? ಇಲ್ಲ, ಕಾಟನ್ ಕ್ಯಾಂಡಿ ನಾನು ಮುಂಚೆನೇ ಟೈಟಲ್ ಇಟ್ಟಿದ್ದೆ. ಈಗ ನಾನು ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು 2024 ಮೇಯಲ್ಲಿ. ಸೊ ಅದಕ್ಕೆ ಮುಂಚೆನೇ ಹಠಕ್ ಬಿದ್ದು ಬಾಡಿ ಬಿಲ್ಡ್ ಮಾಡ್ದಂಗೆ, ಅಂದ್ರೆ ಡಯಟ್ ಮಾಡ್ದಂಗಿದೆ. ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು. ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ. ಸರ್ ಲುಕಿಂಗ್ ಅಂತ ಹಾಕಿದ್ದೀರಾ, ಏನ್ ಲುಕಿಂಗ್ ಅಂತ ನೆಕ್ಸ್ಟ್? ಲುಕಿಂಗ್ ಫಾರ್ವರ್ಡ್. ಪಕ್ಕದಲ್ಲೇ ಕೂತ್ಕೊಳ್ಳಿ. ಬನ್ನಿ ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ, ಕಿಂಗ್ ಕಿಂಗ್ ಅಂತ ಕಂಪನಿ ಇದೆ, ಅದು US ಬೇಸ್ಡ್ ಕಂಪನಿ. ಸೊ ಅವ್ರಿಗೆ ನಮ್ಮ ವಿಷಯ ಗೊತ್ತಾಗಿದೆ, ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ. ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ, ನಮ್ಗೆ ಮೇಲ್ ಬಂತು. ಸೊ ಹಿಂಗೆ ನಮ್ಮ ಗೇಮ್ ಹೆಸರನ್ನ ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ಅದು ನಮಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನು ಸ್ಟಾಪ್ ಮಾಡಿ ಅಂತ. ಸೊ ಅದು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅದನ್ನು ಮುದ್ದು ರಾಕ್ಷಸಿ ಅಂತ ಚೇಂಜ್ ಮಾಡಿ. ಟೈಟಲ್ ಆಪ್ಟ್ ಆಗುತ್ತೆ ಸಿನಿಮಾ. ಆಗತ್ತೆ ಮೇಡಮ್, ಖಂಡಿತ ಆಗುತ್ತೆ. ಇವಾಗ ನೀವೇ ಹೇಳಿದ್ರಿ ನಿವೇದಿತಾ ಅವ್ರು ನೋಡಿ ಇಟ್ರ ಅಂತ. ಸೊ ಆ ಕತೆ ನೋಡಿದಾಗ ರಾಕ್ಷಸಿ ಅಲ್ಲ, ಮುದ್ದು ರಾಕ್ಷಸಿ ಮೀನಿಂಗ್ ಏನಂತಂದ್ರೆ ಕ್ಯೂಟ್ ಹುಡುಗಿನೇ, ಒಂದು ಸ್ವಲ್ಪ ಇದು ಅಷ್ಟೇ ಸೈಕೋ ಥ್ರಿಲ್ಲರ್ ಅಲ್ಲೇ ಅರ್ಥ ಆಗುತ್ತೆ. ಓಕೆ ನಮ್ಗೆ ಚಂದನ್ ಏನ್ ನಿಮ್ಗೆ ಕಾಟನ್ ಕ್ಯಾಂಡಿ ಮತ್ತೆ ಕ್ಯಾಂಡಿ ಕ್ರಶ್ ಏನಿದು ಕನೆಕ್ಟ್ ಆಗುತ್ತೆ? ಇಲ್ಲ, ಕಾಟನ್ ಕ್ಯಾಂಡಿ ನಾನು ಮುಂಚೆನೇ ಟೈಟಲ್ ಇಟ್ಟಿದ್ದೆ. ಈಗ ನಾನು ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು 2024 ಮೇಯಲ್ಲಿ. ಸೊ ಅದಕ್ಕೆ ಮುಂಚೆನೇ ಹಠಕ್ ಬಿದ್ದು ಬಾಡಿ ಬಿಲ್ಡ್ ಮಾಡ್ದಂಗೆ, ಅಂದ್ರೆ ಡಯಟ್ ಮಾಡ್ದಂಗಿದೆ. ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು. ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ. ಸರ್ ಲುಕಿಂಗ್ ಅಂತ ಹಾಕಿದ್ದೀರಾ, ಏನ್ ಲುಕಿಂಗ್ ಅಂತ ನೆಕ್ಸ್ಟ್? ಲುಕಿಂಗ್ ಫಾರ್ವರ್ಡ್. ಪಕ್ಕದಲ್ಲೇ ಕೂತ್ಕೊಳ್ಳಿ. ಬನ್ನಿ ಇವತ್ತಿನ ಈಗ ಶುರುನಾ? ಇವತ್ತಿನ ಶೂಟಿಂಗ್ ಬಗ್ಗೆ ಚಂದನ್ ಹೇಳಿ, ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು. ಆಲ್ಮೋಸ್ಟ್ ಒಂದು 6 months ಹಿಂದೆನೇ ಇದಾಗಬೇಕಿತ್ತು. ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ತುಂಬ ಸಿಚುಯೇಷನ್ಸ್ಗಳು, ಅಂದರೆ ಕೆಲವೊಂದು ಸಲ ನಿವೇದಿತಾ ಅವರು ಬ್ಯುಸಿ ಇದ್ದರು, ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ. ಆಮೇಲೆ ಮಳೆ ಇತ್ತು ತುಂಬ. ಲಾಸ್ಟ್ ಒಂದು 3-4 months ತುಂಬ ಮಳೆ ಇತ್ತು. ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು. ಸೊ ಇವತ್ತು ಶೂಟಿಂಗ್ ಇದೆ ಅಂತ 2 days ಬ್ಯಾಕು ಡೈರೆಕ್ಟ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು. ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು. ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ. ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು, ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು. ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು, ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದೇ ಒಂದು ಕಾರಣ. ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದ ಶೂಟ್. ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇಬ್ರು ಕೂತಾಗ ಹೇಳಿದ್ರಿ, ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಸಿನಿಮಾ ನಂತರನೂ ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ? ಐ ಮೀನ್ ಖಂಡಿತವಾಗ್ಲೂ ಇರಲೇಬೇಕು. ಬಿಕಾಸ್ ಸಿನಿಮಾ ಈಸ್ ಡಿಫ್ರೆಂಟ್, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಸಿನಿಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು, ಮರ್ಯಾದೆ ಕೊಡಬೇಕು. ಬಿಕಾಸ್ ಇದನ್ನು ನಾವು ಕಾಯಕವೇ ಕೈಲಾಸ ಅಂತಾರಲ್ಲ. ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ. ಏನೇ ಪರ್ಸ್ನಲ್ ಅಜೆಂಡಾಗಳು, ದ್ವೇಷ ಅದು ಯಾವುದೂ ಇಲ್ಲ, ಇವತ್ತವರೆಗೂ ಇಲ್ಲ. ಸೊ ಡೆಫಿನೆಟ್ಲಿ
ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ ಮುಂದಿನ ದಿವಸಗಳಲ್ಲಿ? ಪ್ರೊಡ್ಯೂಸರ್ ಕರ್ಕೊಬನ್ನಿ, ಜೊತೆಗೆ ಮಾತಾಡೋಣ. ಬಂದರೆ ನಿವೇದಿತ ನೀವು ಹೇಳಿ. ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈಗೀಗ ಅಲ್ಲಿ ನೀವು ಅಗ್ ಮಾಡ್ಕೊಂಡ್ರಿ ಚಂದನ್ ಅವ್ರನ್ನ, ಅವ್ರು ನಿಮ್ಗೆ ಕಣ್ಣೀರು ಹೊಡೆದ್ರು. ನಾನು ಅಂದ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದ್ದೀರಾ ಇವತ್ತು ಕೊನೆ ದಿನದ ಶೂಟಿಂಗ್ ಅಂತ. ಸೊ ಅಫ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ, ಯಾವ ಸಿನಿಮಾ ಆದರೂ ನಮಗೆ ಕೊನೆ ದಿನದ ಶೂಟಿಂಗ್ ಅಲ್ಲಿ ಒಂದು ರೀತಿ ಎಮೋಷನಲ್ ಆಗಿರುತ್ತೆ. ಸೊ ಈ ಸಿನಿಮಾದ ಸ್ಪೆಷಲಿ ನಿಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾಕಂದರೆ ನೀವು ಅವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ನಾವಿಬ್ಬರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಸ್ಪೆಷಲಿ ಇವತ್ತು ನಿಮ್ಮಿಬ್ರಿಗೆ ಎಷ್ಟು ಎಮೋಷನಲ್ ಡೇ ಅಂತ ಇಬ್ಬರು ಹೇಳೋದು, ಈ ಕಂಫರ್ಟಬಲ್. ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ. ಆಮೇಲೆ ಆಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ಡ್ ಅ ಬಾಂಡ್ ಅಲ್ಲ. ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷನಲ್. ನಿಮಗೆ ಕಣ್ಣೀರು ಹಾಕೋಕೆ ಗ್ಲಿಸರಿನ್ ಯೂಶಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ಥರದ ಸೀನ್ಸೇ ಆಗಿರಲಿ, ಎಷ್ಟೇ ಎಮೋಷನಲ್ ಆಗಿರಲಿ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡಬೇಕು. ಎಷ್ಟು ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನಲ್ಲಿ ಅಳಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು, ಫಸ್ಟ್ ಅವ್ರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿರಲಿಲ್ಲ. ನಾನೇ ಹೇಳ್ಬಿಡ್ತೀನಿ ಫಸ್ಟು. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ದೆ, ಚೆನ್ನಾಗಿ ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ಮಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬ ದಿನ ಆದಮೇಲೆ ಓಡೋಗಲ್ಲ, ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ. ಮೇಡಮ್ಮು ಫುಲ್ ಅಳ್ತಿದ್ದಾರೆ. ಅವತ್ತೊಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ವಿ. ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ, ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮು ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾರೆ. ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ, ಸಿನಿಮಾದಲ್ಲಿ ನೋಡ್ತೀರಾ. ನಿವೇದಿತ ಯಾಕೋ ಭಾವುಕರ ಆಗ್ತಿದ್ದಾರೆ. ನೋ, ಶೂಟಿಂಗ್ ಎಂಡ್ ಅಲ್ವಾ, ಅದಕ್ಕೆ ದಟ್ಸ್ ಆಲ್. ಐ ಮೀನ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೇ. ಒಂದು ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೂಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವರು. ಅವ್ರು ನೋಡ್ತಾನೇ ಇದ್ರು, ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದೆ. ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಕೆಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನ್ಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ಸೊ ನಿವೇದಿತ ಮೇಲೆ ಆ ಥರದ ಕಂಪ್ಲೇಂಟ್ಸೇ ಇರ್ಲಿಕ್ಕಿಲ್ಲ, ಯಾಕಂದರೆ ಕರೆದ ತಕ್ಷಣ ಬಂದು ಶೂಟ್ ಮಾಡಿದ್ದಾರೆ. ಹೌದು, ಇಬ್ಬರು ಅಷ್ಟೇ ಮೇಡಮ್. ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತು ರೆಡಿ. ಅದು ಮೇಡಮ್ ಫೈಟ್ನ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅವ್ರ ಕೈಲಿ. ಥ್ಯಾಂಕ್ ಯು. ನಿವೇದಿತ ಅವರು ಚಂದನ್ ಅವ್ರ ಮೇಕ್ ಓವರ್ ಹೇಗೆ ಅನ್ನಿಸ್ತು? ಡೆಫಿನೆಟ್ಲಿ ಚೆನ್ನಾಗಿದೆ. ಅವ್ರು ಮುಂಚೆನೇ ಚೆನ್ನಾಗಿದ್ರು, ಅದಕ್ಕೆ ಅಲ್ವಾ. ಬಟ್ ಇವಾಗಲೂ ಚೆನ್ನಾಗಿದ್ದಾರೆ. ಚಂದು ಸರ್, ಈ ಮೇಕ್ ಓವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ಗ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಸರ್ ನೀವು ಹೇಳಿ, ನಿಮಗೆ ಎಮೋಷನಲ್ ಆಗಿತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅನ್ನೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನಿಸುತ್ತಲ್ವಾ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ
ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟರ್ ಹೇಳಿದ್ರು ಆ ಸೀನ್ನ ನಾನು ಮಾಡಿ ಮುಗಿಸಿದೆ. ಸಾಂಗು ಎಷ್ಟಿದೆ ಕಂಪೋಸ್ ಏನಾದ್ರು ಮಾಡಿದ್ದೀರಾ? ಇಲ್ಲ, ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದ್ದೆ. ಸರ್ ಸಾಂಗ್ ಎಷ್ಟಿದೆ? 3 ಇದೆ ಸರ್, ಹೇಳಿದ್ ನಾನು 3 ಇದೆ. ಶೂಟಿಂಗ್ ಬೇರೆ ಕಡೆ ಹೋಗಿದ್ರಾ ಸಾಂಗಿಗೆ? ಇಲ್ಲ ಸರ್, ಎಲ್ಲ ಬೆಂಗಳೂರೇ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಈ ಮೂವಿ ಒಪ್ಕೊಳ್ಳೋಕ್ಕೆ ಕತೆ ಇಷ್ಟ ಆಯ್ತು ಅಂತ ಒಪ್ಕೊಂಡ್ರೆ ಅಥವಾ ನಿವೇದಿತ ಹೀರೋಯಿನ್ ಅಂತ ಒಪ್ಕೊಂಡ್ರೆ? ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆ್ಯಕ್ಟ್ರೆಸ್, ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅವರಿಗೊಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ. ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಒಪ್ಕೊಂಡಿದ್ದು ಇವರಿಂದ, ಡೈರೆಕ್ಟರ್ ಸರಿಂದ. ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ಅವ್ರ ನರೇಷನ್ ಕೇಳಬೇಕು, ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ನಾನು ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ದನ್ನ ನಾನು ಕೇಳೇ ಇರಲಿಲ್ಲ. ಸೊ ಅದರಿಂದ ನಾನು ಒಪ್ಕೊಂಡೆ. ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ, ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಾನು ಇಬ್ರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇನೆ ನಾಗರಬಾವಿ ಹತ್ರ ಇದ್ರು, ನಿಮ್ಮ ಇಬ್ಬರ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಸೊ ಆ ನೆನಪುಗಳೇನಾದರೂ ನೆನಪಾಯ್ತು? ಈ ಶೂಟಿಂಗಲ್ಲಿ ತುಂಬ ಆಗ್ಬಿಟ್ಟಿದೆ ನಮಗೆ, ಸಾಕಷ್ಟು ಎಮೋಷನ್ಸ್ಗಳು ಇದೆ. ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ. ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನಿಸ್ಬೋದು, ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು, ಬಟ್ ಹಂಗಿಲ್ಲ. ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು. ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ಗೆ ಹೋಗೋ ಅಂಥದ್ದು. ಎಸ್ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಹೇಳೋದು. ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ಮನೆ ಏನೋ ಹೋಗೋ ಒಂದು ಅಂಗಡಿಲಿ ಬಟ್ಟೆ ತೊಗೊಂಡಂಗಲ್ಲ. ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದಲ್ಲ. ತುಂಬ ಯೋಚನೆ ಮಾಡಿರೋವಂಥದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ನಿವೇದಿತ, ನಿಮಗೆ ಅವಾಗಿನ ಸಿಚುವೇಶನ್ನೇ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ, ಅಂದರೆ ಡಿವೋರ್ಸ್ಡ್ ಆಗಿರುವಂಥ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಅನಿಸಿದ್ಯಾ ಮಿಸ್ ಮಾಡ್ತೀವಿ ಆ ಥರ ಅನಿಸ್ತಿದ್ಯಾ ಇವಾಗ ನೋಡುವಾಗ ನೀವು ಎಮೋಷನಲ್ ಆದ್ರ? ಒಬ್ವಿಯಸ್ಲಿ ಎಮೋಷ್ನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರೆಲ್ಲ ರಿಕನ್ಸೈಲ್ ಆಗ್ಬೋದು. ಓಕೆ, ಅಂದರೆ ನೆಕ್ಸ್ಟ್ ಶೂಟ್ ಇದೆ, ಒಂಚೂರು ಡಿಸ್ಟರ್ಬ್ ಆಗ ನನಗೆ ಸೀನ್ಗಳು ಸೊ ನಿವೇದಿತ ಇದು ತಪ್ಪು, ಧನುಷಿದೇ ತಪ್ಪು ಅಂತ ಹೇಳ್ತಿದೆ ಸಮಾಜ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತಾರೆ ನಿವೇದಿತ? ಯಾಕಂದ್ರೆ ನಿಮ್ಮ ಬಗ್ಗೆನೂ ಕೂಡ ಇದೇ ತರ ಬ್ಲೇಮಿಂಗ್ ಬರ್ತಿರುವಂಥದ್ದು ಒಂದಿಷ್ಟು ಪ್ರತಿ rumors ನೀವಂತಾನೆ ಕೂಡ ಅಲ್ಲ, ಈವನ್ ಹಬ್ಬಿತ್ತು. ಸಮಂತ ಆಗ್ಲಿ, ಮತ್ತೆ ರೀಸೆಂಟ್ ಆಗಿ ಯಾರು ಕ್ರಿಕೆಟರ್ ದಿವಸ ಆಗಿದೆ ಹಾರ್ದಿಕ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ನತಾಶಾ. ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ಧನುಷ್ ವಿಷಯದಲ್ಲಿ ಕಂಟಿನ್ಯೂಸ್ಲಿ ಇದೇ ನಾವು ನೋಡ್ತಾ ಇದೀವಿ. ಆಸ್ ಎ ಹೆಣ್ಮಕ್ಳಿಗೆ ನಾವು ಕುತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ, ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ರೂ ಇಲ್ಲಿ ಧನುಷ್ನೇ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಿದ್ದೀರಾ ಅಂತ?
ನನಗನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ. ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ. ಫಸ್ಟ್ ಇವರೇ ಸರಿ ಇಲ್ಲ, ಇವ್ರಿಗೇನೋ ಇತ್ತು, ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ. ಅದು ಕಾಮನ್. ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ. ಇವ್ರದೇ ತಪ್ಪಿರುತ್ತೆ ಅಂತ. ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ. ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದು ಹೇಗೆ ಅವ್ರಿಗೆ ಬರಬೇಕು, ಈ ಥರ ನಾವು ಮಾಡಬಾರ್ದು, ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು. ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಓವರ್ಕಮ್ ಏನು ಮಾಡಿದೆ, ಹೇಗೆ ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ, ಅದು ನನಗೆ ಸಂಬಂಧನೇ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೆಂಗಾಗುತ್ತೆ? ಸೊ ಬೇರೆಯವ್ರು ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ. ನಾನು ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ. ನಂಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ. ಮಾಡ್ಕೊಳ್ಳಿ, ಅವ್ರು ಖುಷಿ ಬರುತ್ತಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಖುಷಿ ಸಿಗುತ್ತಾ, ದೇವ್ರು ನೋಡ್ಕೊಳ್ತಾನೆ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ. ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ನೀವು ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ. ಲೈವ್ ಆಗಿ ಬಂದು ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ. ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಅವ್ರು ಕೆಲಸ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು. ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ. ನಿಮ್ಮ ವಿಷಯದಲ್ಲಿ ಇದು ಚೇಂಜಸ್ ಆಗಲಿ, ಅವ್ರು 3 ಜನ ಸಮಂತ ಆಗಲಿ, ಹಾರ್ದಿಕ್ ಪಾಂಡ್ಯ, ಚಾಹಲ್ ಆಗಲಿ, ಅವ್ರ ವಿಷಯದಲ್ಲಿ ಅವ್ರು ಯಾವತ್ತೂ ಅವ್ರ ಹೆಂಡತಿಗಳ ಥರ ಡಿವೋರ್ಸ್ ಆಗಿದ್ದು ಸಪೋರ್ಟ್ ಮಾಡಿಲ್ಲ. ಅದು ನಿಮ್ಮ ವಿಷಯದಲ್ಲಿ ಸಪೋರ್ಟ್ ಮಾಡಿಲ್ಲ. ನಿಮ್ಮ ಸಪೋರ್ಟಿವ್ ಆಗಿ ನಿಂತಿದ್ರು. ಏನು ಬ್ಲೇಮ್ ಬರುತ್ತೆ ಅದನ್ನು ಯಾ ಕೆಲವೊಂದು ಕಡೆ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮಿಬ್ಬರ ಒಂದು ಗ್ರೋತ್ಗಾಗಿ ನೀವು ಬೇರ್ಪಡೆ ಆಗಿದ್ರು ಕೂಡ ಒಂದಷ್ಟು ಟ್ರೋಲ್ ಪೇಜಸ್ ನಾನು ನೋಡಿದಾಗ ಏನು ಅನ್ಸುತ್ತೆ? ಬಿಕಾಸ್ ಏನು ನಡೆದಿರುತ್ತೆ ಅಂತ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸರ್ ಒಂದು ರಿಕ್ವೆಸ್ಟ್, ನನಗೆ ಸೀನ್ ಇದೆ ಸರ್. ಆ್ಯಸ್ ಎ ಸೆಡ್, ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ. ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿರಲ್ಲ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ. ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ವಿಡಿಯೋ ನೋಡೋರಾಗಿರಲಿ, ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ, ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ, ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ, ಏನೇನೋ ಅನ್ನೋದು. ಐ ಹೋಪ್ ನೀವು ಮಾಡಬೇಡಿ. ಬಟ್ ಹಂಗೂ ಮಾಡಬೇಕು, ಟ್ರಾಲ್ ಮಾಡಬೇಕು ಅಂದರೆ ಮಾಡಿ. ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು? ಓಕೆ, ನೋ ಪ್ರಾಬ್ಲಮ್. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರಿ ಬೇಜಾರಾಗತ್ತಾ ಅಂತ, ನಂಗೆ ಏನೂ ಬೇಜಾರಾಗಲ್ಲ, ನಂಗೆ ಏನೂ ಎಫೆಕ್ಟ್ ಆಗಲ್ಲ. ಬೇಕಿದ್ರೆ ಇನ್ನೂ ಬೈರಿ, ಇನ್ನೂ ಟ್ರಾಲ್ ಮಾಡಿ, ನೋಡ್ತೀನಿ ಅಷ್ಟೇ. ಒಂದು ನಿಮಿಷ ಹೇಳ್ಕೊಳ್ಳಿ. ಯಾವ್ದು ಒಪಿನಿಯನ್? ಬಿಕಾಸ್ ಯಾಕಂದ್ರೆ ಒಂದಾಗಿದ್ದಾಗ ಒಂಥರ ಮಾಡ್ತಾರೆ, ಬೇರ್ಪಡೆ ಆದಾಗ ಒಂಥರ ಮಾಡ್ತಾರೆ. ಅವ್ರ ಅಸಂಪ್ಷನ್ ಬೇರೆ ಬೇರೆ, ಒಬ್ಬೊಬ್ರು ನೋಡುವಂಥ ದೃಷ್ಟಿಕೋನ ಚೇಂಜಸ್ ಆಗಿರುತ್ತೆ. ಸೊ ಇಲ್ಲ, ಅವ್ರು ಏನು ಹೇಳಿದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ. ಅದನ್ನೆಲ್ಲ ನೆನಪಾಯ್ತು ನನಗೆ. ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ. ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ, ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಫೇರ್ ಎನಫ್ ಅನ್ಸುತ್ತೆ. ಯಾಕಂದರೆ ಅದು ಸರ್ಕಾರನೇ ಅದನ್ನು, ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ. ಸೊ ದಟ್ಸ್ ದೇರ್ ಜಾಬ್. ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು, ಇನ್ನೊಂದು ಆಗೋದು, ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಆಯ್ತು. ಒಂದು ನಿಮಿಷ ಹೇಳ್ಕೊಳ್ಳಿ. ಯಾವ್ದು ಒಪಿನಿಯನ್? ಟ್ರೋಲ್ ಬಗ್ಗೆ. ಬಿಕಾಸ್ ಯಾಕಂದ್ರೆ ಒಂದಾಗಿದ್ದಾಗ ಒಂಥರ ಮಾಡ್ತಾರೆ, ಬೇರ್ಪಡೆ ಆದಾಗ ಒಂಥರ ಮಾಡ್ತಾರೆ. ಅವ್ರ ಅಸಂಪ್ಷನ್ ಬೇರೆ ಬೇರೆ, ಒಬ್ಬೊಬ್ರು ನೋಡುವಂಥ ದೃಷ್ಟಿಕೋನ ಚೇಂಜಸ್ ಆಗಿರುತ್ತೆ.
ಸೊ ಹಾಗಾಗಿ ಇಲ್ಲ ಅವ್ರು ಏನು ಹೇಳಿದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ, ಅದನ್ನೆಲ್ಲ ನೆನಪಾಯ್ತು ನನಗೆ. ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ ಅದು. ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ, ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಫೇರ್ ಎನಫ್ ಅನ್ಸುತ್ತೆ. ಯಾಕಂದರೆ ಅದು ಸರ್ಕಾರನೇ ಅದನ್ನು, ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ. ಸೊ ದಟ್ಸ್ ದೇರ್ ಜಾಬ್. ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು, ಇನ್ನೊಂದು ಆಗೋದು, ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಆಯ್ತು. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಸ್ಟ್ರೈಟ್ ನೋಡ್ಕೊಂಡು ಅಲ್ಲೇ ಅಲ್ಲೇ ಗೊತ್ತ ಬನ್ನಿ ಸರ್, ಜೋರ ಜೋರ ಅವ್ರು ಮಾತಾಡಲ್ಲ, ಎರಡೇ ಮಾತಾಡ್ತಾರೆ ಅಷ್ಟೇ. ಹೇಳ್ಬಿಡ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಲಾಸ್ಟ್ 2 days ಶೂಟ್ ಇದೆ. ಪ್ರೊಡ್ಯೂಸರಿಗೆ ಇಬ್ರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ. ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲಾಸ್ಟ್ 2 days ಇಲ್ಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಇದೆಯಾ? ಇಲ್ಲ, ಇವರಿಬ್ಬರು ಕಾಂಬಿನೇಷನ್ ಇಲ್ಲ, ಬೇರೆ ಸೀಕ್ವೆನ್ಸ್ ಇದೆ ನಮಗೆ 2 ದಿನ. ಸೊ ಬೇರೆ ಜೋಡಿಗಳಿದ್ರೆ ಮತ್ತೆ ಬಂದು ಶೂಟ್ ಮಾಡ್ತಿರ್ಲಿಲ್ಲ ನಾವು, ಬಟ್ ಇವ್ರಿಬ್ರು ಆಗಲ್ಲ, ವರ್ಕ್ ಕಮಿಟ್ಮೆಂಟ್ ಕೂಡ ಇಬ್ರು ಒಟ್ಟಿಗೆ ಇರೋವಂಥದ್ದು. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಅದರಿಂದ ತುಂಬ ಖುಷಿ ಇದೆ ಮೇಡಮ್. ಅವರು ಆನ್ ಟೈಮ್ ಅವರು ಹೇಳ್ದಂಗೆ ಅವ್ರು ಕರೆಕ್ಟಾಗಿ ಬಂದಿದ್ದಾರೆ. ನಮ್ಗೆ ಯಾವಾಗೂ ಸಪೋರ್ಟಿವ್ ಆಗಿದ್ದಾರೆ. ಯಾವಾಗ ರಿಲೀಸ್ ಪ್ಲಾನ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ರಿಲೀಸ್ ಪ್ಲಾನ್ ಡೈರೆಕ್ಟ್ ಹೇಳಿದ್ನಲ್ಲ, ಜೂನ್ಗೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಸ್ಟ್ರೈಟ್ ನೋಡ್ಕೊಂಡು ಅಲ್ಲೇ ಅಲ್ಲೇ ಗೊತ್ತ ಬನ್ನಿ ಸರ್, ಜೋರ ಜೋರ ಅವ್ರು ಮಾತಾಡಲ್ಲ, ಎರಡೇ ಮಾತಾಡ್ತಾರೆ ಅಷ್ಟೇ. ಹೇಳ್ಬಿಡ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಲಾಸ್ಟ್ 2 days ಶೂಟ್ ಇದೆ. ಪ್ರೊಡ್ಯೂಸರಿಗೆ ಇಬ್ರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ. ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲಾಸ್ಟ್ 2 days ಇಲ್ಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಇದೆಯಾ? ಇಲ್ಲ, ಇವರಿಬ್ಬರು ಕಾಂಬಿನೇಷನ್ ಇಲ್ಲ, ಬೇರೆ ಸೀಕ್ವೆನ್ಸ್ ಇದೆ ನಮಗೆ 2 ದಿನ. ಸೊ ಬೇರೆ ಜೋಡಿಗಳಿದ್ರೆ ಮತ್ತೆ ಬಂದು ಶೂಟ್ ಮಾಡ್ತಿರ್ಲಿಲ್ಲ ನಾವು, ಬಟ್ ಇವ್ರಿಬ್ರು ಆಗಲ್ಲ, ವರ್ಕ್ ಕಮಿಟ್ಮೆಂಟ್ ಕೂಡ ಇಬ್ರು ಒಟ್ಟಿಗೆ ಇರೋವಂಥದ್ದು. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಅದರಿಂದ ತುಂಬ ಖುಷಿ ಇದೆ ಮೇಡಮ್. ಅವರು ಆನ್ ಟೈಮ್ ಅವರು ಹೇಳ್ದಂಗೆ ಅವ್ರು ಕರೆಕ್ಟಾಗಿ ಬಂದಿದ್ದಾರೆ. ನಮ್ಗೆ ಯಾವಾಗೂ ಸಪೋರ್ಟಿವ್ ಆಗಿದ್ದಾರೆ. ಯಾವಾಗ ರಿಲೀಸ್ ಪ್ಲಾನ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ರಿಲೀಸ್ ಪ್ಲಾನ್ ಡೈರೆಕ್ಟ್ ಹೇಳಿದ್ನಲ್ಲ, ಜೂನ್ಗೆ. ಥ್ಯಾಂಕ್ ಯು ಸೋ ಮಚ್.
ಹೀರೋ